देवा इदं मे मनुष्यमानो दिवि देवावतवो दीर्घमायुः न चोरभयं न च सर्पभयं न च व्याघ्रभयं यस्यापवृत्तिर्न च वृत्तिर्सर्वं लभते सर्वं जयते अधिदेवತೆಯಾದಂತಹ ಭದ್ರಕಾಳಿ ಪಾರ್ವತೀದೇವಿ ಮತ್ತು ಮಹಾಲಕ್ಷ್ಮಿ ಅಮ್ಮನವರು ಅತ್ಯಂತ ಸಂತುಷ್ಟಿಯಿಂದ ಈ ಗ್ರಾಮದಲ್ಲಿ ಪುನರ್ ಪ್ರತಿಷ್ಠಾಪಿತಗೊಂಡು ನೆಲೆ ನಿಂತಿರತಕ್ಕಂತಹ ಒಂದು ಈ ಸುಸಂದರ್ಭ ಬಹಳ ಸಂತೋಷದಾಯಕವಾದದ್ದು. ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವರು ಕೂಡ ತಮ್ಮ ಜೀವನದಲ್ಲಿ ಸುಖವನ್ನ ಅಪೇಕ್ಷಿಸಿ ಜೀವನವನ್ನ ನಡೆಸುತ್ತಾ ಇರತಕ್ಕಂತಹದ್ದು ವೇದ್ಯವಾದಂತಹ ವಿಷಯ. ಸರ್ವೇ ಪ್ರಾಣಿನಃ ಸುಖವಿಚ್ಛಂತಿ ಸಾಧನೆಯು ಪ್ರವರ್ತದ ಎಂಬುದಾಗಿ ಶಾಸ್ತ್ರ ಅಪ್ಪಣೆಯನ್ನು ಕೊಡುತ್ತದೆ. ಅಂದರೆ ಲೋಕದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರಪಂಚದಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಸುಖವನ್ನ ಅಪೇಕ್ಷಿಸಿ ತಮ್ಮ ಸಂಸಾರವನ್ನ ದೈನಂದಿನ ಬದುಕನ್ನ ನಡೆಸ್ತಾ ಇರತಕ್ಕಂತಹದ್ದು ಎಲ್ಲರಿಗೂ ತಿಳಿದ ವಿಷಯ. ಹಾಗೆಯೇ ದುಃಖಂ ಅಸಹಮಾನವಿವ, ಕಷ್ಟ ಅಥವಾ ದುಃಖ ಹೇಳುವಂತಹದ್ದು ನಮ್ಮಿಂದ ಮನುಷ್ಯ ಸಹಜವಾದಂತಹ ವ್ಯವಸ್ಥೆಯಲ್ಲಿ ತಡೆದುಕೊಳ್ಳಿಕ್ಕೆ ಅಸಾಧ್ಯ ಎಂಬುದಾಗಿ ಆ ದುಃಖಗಳ ಮೂಲವನ್ನು ಲೋಕಕ್ಕೆ ಅನುಗ್ರಹವಾಗಿರುವಂತಹ ವೇದ ವಿಹಿತವಾದ ಕರ್ಮಗಳ ಅನುಷ್ಠಾನ ಹಾಗೂ ಈ ಲೋಕಕ್ಕೆ ಸಮಾಜಕ್ಕೆ ಅನುಕೂಲವಾಗಿರತಕ್ಕಂತಹ ಒಂದು ವಿಷಯವನ್ನು ಕಂಡು ಧರ್ಮಾಚರಣೆಯನ್ನು ಮಾಡಿ ಎಂಬುದಾಗಿ ಪೂರ್ವಿಕರೆಲ್ಲರೂ ಕೂಡ ನಮಗೆ ಆದೇಶ ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಒಮ್ಮೆ ಅವಲೋಕನೆಯನ್ನು ಮಾಡಿದಾಗ ಎಲ್ಲ ಊರಿನಲ್ಲಿಯೂ ಸನಾತನ ಭೂಯಿಷ್ಠವಾದ ಭಾರತ ಭೂಮಿಯಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಆಯಾ ಊರಿನಲ್ಲಿ ಸೂಕ್ತವಾದಂತಹ ದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆಯಾ ದೇವತೆಗಳ ಒಂದು ಸಾನ್ನಿಧ್ಯವನ್ನು ಕಂಡು ಅದರಲ್ಲಿ ತಮ್ಮ ಪ್ರೀತಿ ಭಾವವನ್ನ ಅವರು ಮನಗಂಡು ಲೋಕದಲ್ಲಿ ಅನೇಕ ವಿಧವಾದಂತಹ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪಡೆದಂತಹ ವೇದ್ಯವಾದ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ. ಹಾಗೆಯೇ ನಾವು ಇವತ್ತಿನ ದಿವಸ ಅವಲೋಕನೆಯನ್ನು ಮಾಡಿದ್ರೆ ಬಹಳ ಸಂತೋಷವಾಗ್ತದೆ, ಸಮಾಧಾನವಾಗ್ತದೆ. ಕಾರಣ ಮಾತ್ರ ಈ ಊರಿನಲ್ಲಿ ಅನೇಕ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಪೂರೈಕೆ ಮಾಡಿಕೊಟ್ಟಿದ್ದಾರೆ. ದುರ್ಗಮ್ಮನ ದೇವರಿರ್ಬೋದು, ಈಶ್ವರ ಸಾನ್ನಿಧ್ಯವಿರಬಹುದು, ಹೀಗೆ ಸುತ್ತಮುತ್ತಲಿನ ಅನೇಕ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಊರು ಸುಭಿಕ್ಷವಾಗಿರುವಂತೆ ಎಲ್ಲ ದೇವತೆಗಳನ್ನ ಅವರು ಕಂಡುಕೊಂಡ್ರು. ದೇವತೆಗಳ ಸಾನ್ನಿಧ್ಯವನ್ನು ಕಂಡು ಅದು ಪ್ರತಿಷ್ಠಾಪನೆಯನ್ನು ಮಾಡಿ ತಮ್ಮ ದೈನಂದಿನ ಜೀವನದ ಬದುಕಿನ ಜೊತೆಯಲ್ಲಿ ಧರ್ಮಗಳನ್ನು ಕೂಡ ಆಚರಣೆ ಮಾಡ್ತಾ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವ ಪೂರ್ವಿಕರು. ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದಂತಹ ವಿಷಯ ಅಂದರೆ, ಹಿಂದೆ ನನ್ನನ್ನು ಇಲ್ಲಿ ಕರೆದು ದೈವಜ್ಞನಾಗಿ ನಾವು ವಿಷಯ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಅವಾಗ ಬಸವರಾಜ್ ಗೌಡರು ಅವರು, ಮಾರಿಯಪ್ಪನವರು ಎಲ್ಲರೂ ಕೂಡ ಇಲ್ಲಿ ವೀರಭದ್ರ ಭಟ್ರು ಮೊದಲುಗೊಂಡು ಊರಿನ ಅನೇಕ ಗ್ರಾಮಸ್ಥರು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ 3 ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿ ಇಲ್ಲಿ ಬಂದು ಕೃಷ್ಣಲಗ್ನ ಚಿಂತನವನ್ನು ಮಾಡಿ ಇಲ್ಲಿ ಯಾವ್ಯಾವ ಬೆಳೆಕೊಂಡಾಗ ನಾವು ಹೇಳಿದಂತಹ ಮಾತಲ್ಲ, ಶಾಸ್ತ್ರ ಏನು ನಮಗೆ ಆದೇಶ ಕೊಡುತ್ತೋ ಆ ಆದೇಶದ ಪ್ರಕಾರವಾಗಿ ನಾವು ಇಲ್ಲಿ ಕೆಲವೊಂದು ಸಂಗತಿಗಳನ್ನ ಗುರುತಿಸಿ ಅದರ ದೋಷದ ಪರಿಹಾರ ವಿಶೇಷವಾದಂತಹ ಒಂದು ಪ್ರಾಯಶ್ಚಿತ್ತರೂಪವಾದ ಪ್ರಕರಣಗಳನ್ನು ಹೇಳಿ ಕೂಡ ಮಾಡಿರುತ್ತೆ. ಆ ಕಾರಣದಿಂದ ಆ ದೇವಿಯ ಸಾನ್ನಿಧ್ಯದಲ್ಲಿ ಅನೇಕ ದೇವತಾ ಕ್ಷೋಭೆಗಳು ಉಂಟಾದಾಗ ಊರಿನಲ್ಲಿ ಆಪತ್ತು ಆತಂಕಗಳು ಉಂಟಾಗುತ್ತದೆ. ಆ ದೇವಿಯು ಕ್ಷೋಭೆಯೊಂದು ಪ್ರಸಾದವನ್ನು ಕೊಡದೇ ಇರತಕ್ಕಂತಹ ಸಂಗತಿಗಳೆಲ್ಲ ಕಂಡು ಬಂದದ್ದರಿಂದ ಆ ನಿಮಿತ್ತವಾದ ದೋಷಗಳ ಪರಿಹಾರಕ್ಕೋಸ್ಕರ ಅನೇಕ ವಿಷಯಗಳನ್ನು ನೀವೊಮ್ಮೆ ಒಂದ್ಸಾರಿ ನೆನಪು ಮಾಡಿಕೊಳ್ಳಿ. ಅನೇಕ ನಿಮಿತ್ತ ಸಂಗತಿಗಳನ್ನೆಲ್ಲ ಹೇಳಿದಿತ್ತು. ಅದೆಲ್ಲ ಅದು ಹೌದು ಹೇಳ್ತಕ್ಕಂತಹ ಸತ್ಯವಾದಂತಹ ಮಾತುಗಳು ಬಂದಾಗ ಅದಕ್ಕೆ ಪರಿಹಾರ ಹೇಗೆ ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಈ ದೇವಸ್ಥಾನದ ಪುನರುಜ್ಜೀವನ ಆಗಬೇಕು ಹೇಳತಕ್ಕಂತಹ ಜೀರ್ಣೋದ್ಧಾರವಾಗಬೇಕು ಸಂಗತಿ ಕಂಡು ಅದನ್ನು ಮಾಡುವ ಪೂರ್ವದಲ್ಲಿ ಎಲ್ಲ ದೋಷಗಳ ಪರಿಹಾರವನ್ನು ಮಾಡಿ ಆ ದೋಷದ ನಿವೃತ್ತಿಯ ನಂತರದಲ್ಲಿ ನೀವು ಒಳ್ಳೆಯ ಪುರೋಹಿತರು ಸುಮಾರು ಭಟ್ರು ಅಂದರೆ ಸಾಮಾನ್ಯವಾದಂತಹ ಈಗ ಅವರು ಪ್ರತಿಷ್ಠೆ ಎಷ್ಟು ಅಷ್ಟೊಂದು ಮಾಡಿಸಿದ್ರು ಅಂತ ಬಹುಶಃ ಅವರಿಗೂ ಲೆಕ್ಕ ಇದೆಯೇ ಗೊತ್ತಿಲ್ಲ. ಪ್ರತಿ ದಿವಸವೂ ಕೂಡ ಪ್ರತಿಷ್ಠೆ ಇಲ್ಲಿ ಮುಗಿದ ತಕ್ಷಣ ಇನ್ನೊಂದು ಕಡೆ ಪ್ರತಿಷ್ಠಾಪನೆ ಮಾಡಬೇಕು. ಅವರು ಧ್ವನಿ ನೋಡಿದಾಗ ಗೊತ್ತಾಗ್ತದೆ. 3 ದಿವಸ ಅವರು ಬಹಳ ಶ್ರಮ ವಹಿಸಿದ್ರು. ಅವರು ಒಂದೇ ಅಂತಲ್ಲ, ರಾಮಚಂದ್ರ ಭಟ್ರು ಕೂಡ ಹಾಗೆ ನಿಮ್ಮ ಪುರೋಹಿತರು ಕೂಡ ಒಳ್ಳೆಯ ರೀತಿಯಲ್ಲಿ ಹೀಗೆ ಸಹಕರಿಸತಕ್ಕಂತಹ ವಿಪ್ರ ಸಮೂಹದಿಂದ ಒಳಗೂಡಿ ಇಲ್ಲಿ ಪ್ರತಿಷ್ಠಾಪನೆಯ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿದ್ರು. ನನಗೆ ಒಂದು ಸಾರಿ ಇಲ್ಲಿಯ ಈ ದೇವಿಯ ಸಾನ್ನಿಧ್ಯವನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ತೃಪ್ತಿ ಉಂಟಾಯಿತು. ಕಾರಣ ಏನು ಅಂದರೆ
ಇಷ್ಟು ಭವ್ಯವಾಗಿ ಅವತ್ತು ನೆಲೆನಿಂತಾಳೆ ಹೇಳ್ತಕ್ಕಂತಹ ನಮ್ಮ ನಿರೀಕ್ಷೆಯೂ ಕೂಡ ಇರಲಿಲ್ಲ. ಅಷ್ಟು ಸುಂದರವಾದಂತಹ ವಿಗ್ರಹವನ್ನು ಶಿಲ್ಪಿಯ ಮೂಲಕವಾಗಿ ಮಾಡಿಸಿ ಅದು ನೋಡಿದ್ರೆ ನಮ್ಮ ಮನಸ್ಸಿಗೆ ರೋಮಾಂಚನವಾಗುತ್ತದೆ, ಮನಸ್ಸಿಗೆ ಒಂದು ಸಮಾಧಾನವಾಗುತ್ತದೆ. ಹಾಗೆಯೇ ಇದಕ್ಕೆ ಕಾರಣ ಹೇಗೆ ಇದೆಲ್ಲವನ್ನು ನಾವು ಅವಲೋಕನೆ ಮಾಡಿದ್ರೆ ಬೆನ್ನೂರಿನ ಊರಿನ ಗ್ರಾಮಸ್ಥರ ಸಹಕಾರ ಸೇವೆ ಹೇಳುವಂಥದ್ದೇನಿದೆಯೋ ಅದು ಸ್ತುತ್ಯರ್ಹವಾದದ್ದು. ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ದೇವಸ್ಥಾನ ಕಟ್ಟಬೇಕು ಅಂತಾದರೆ ಈ ಲೋಕದಲ್ಲಿ ಸುತ್ತಮುತ್ತಲೂ ನಾವು ಹೇಳಬೇಕಾದದ್ದು ನೋಡ್ಕೊಂಡು ಕಲ್ತ್ಕೊಳ್ಳಿ, ಬೆನ್ನೂರನ್ನು ನೋಡಿ ಕಲ್ತ್ಕೊಳ್ಳಿ. ಅಂದ್ರೆ ಅಷ್ಟು ಚಂದ ರೀತಿಯಲ್ಲಿ ಈ ದೇವಸ್ಥಾನದ ಪ್ರತಿಷ್ಠಾಪನೆಯ ಕಾರ್ಯವನ್ನು ತಾವೆಲ್ಲ ಸೇರಿ ಅತ್ಯಂತ ಶ್ರದ್ಧೆಯಿಂದ ವೇದ ಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಹೇಳಬೇಕು ಅದೇ ರೀತಿಯಲ್ಲಿ ಸಂತೋಷವಾಗಿ ಅತ್ಯಂತ ಸಂಭ್ರಮದಿಂದ 3 ದಿನದಿಂದ ಅಹರ್ನಿಶವಾಗಿ ಬರೀ 3 ದಿವಸವಲ್ಲ, 2 ದಿವಸದ ಶ್ರಮ ಉಂಟು. ಇದಕ್ಕೆಲ್ಲ ಇದು ಸಾರ್ಥಕ ಭಾವನೆ ಬರ್ತಾ ಇರುವಂತಹದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಷ್ಠಾಪನೆಗೆ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಸಿದ್ಧರಾಗಿ ಏನೇನು ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ಕರ್ಕೋಗ್ರೆ ಮಗು ಇಲ್ಲಿ ಕೂತಕ್ಕೆ ಅಷ್ಟು ಜಳ ಹೊಡೆದೈತೆ. ಹಾಗಾಗಿ ನಾವು ಒಮ್ಮೆ ಊರಿನ ಸಮಸ್ತರನ್ನು ಕೂಡ ಕರಟಾಡನದ ಜೊತೆಯಲ್ಲಿ ಸಂಪನ್ನವಾಗಿದೆ ಹೇಳತಕ್ಕಂತಹ ಒಂದು ವಿಶೇಷವಾದಂತಹ ವಿಷಯವನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲರೂ ಒಮ್ಮೆ ಕರತಾಡನವನ್ನು ಮಾಡಿ ಹಾಗೆ ಮುಂದೆ ದೇವಿಯ ಸಾನ್ನಿಧ್ಯದಲ್ಲಿ ಇರಬೇಕು ಅಂತಾದ್ರೆ ಶಾಸ್ತ್ರ ಏನ್ ಹೇಳ್ತದೆ, ಸರ್ವಸ್ಯ ರೋಚನಂ ಶಾಸ್ತ್ರಂ. ಕುರುಡನೊಬ್ಬನಿಗೆ ಜಗತ್ತನ್ನು ನೋಡಬೇಕು ಅಂತ ಆದ್ರೆ ಕಣ್ಣು ಹೇಗೆ ಅವಶ್ಯಕತೆ ಇರುತ್ತದೆಯೋ ಹಾಗೆಯೇ ನಮಗೆ ತಿಳಿಯದೇ ಇರತಕ್ಕಂತಹ ಅನೇಕ ಅಲೌಕಿಕವಾದ ಸಂಗತಿಗಳನ್ನು ತಿಳಿಯಬೇಕು ಅಂತಾದ್ರೆ ಶಾಸ್ತ್ರದ ಅವಶ್ಯಕತೆ ಅಷ್ಟೇ ಇದೆ. ಆದ್ದರಿಂದ ಸರ್ವಸ್ಯ ರೋಚನಂ ಶಾಸ್ತ್ರಂ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಶಾಸ್ತ್ರ ಆಡುವಂತಹದ್ದು ಖಂಡಿತದೆ, ಅದು ಪ್ರಮಾಣ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಲೋಕದಲ್ಲಿ ನಡೆಯತಕ್ಕಂತಹ ಅನೇಕ ಸಂಗತಿಗಳಿಗೆ ಎಲ್ಲ ಕಾರ್ಯಗಳಿಗೂ ಕೂಡ ಶಾಸ್ತ್ರವೇ ನಮಗೆ ಮೂಲಾಧಾರವಾಗಿರ್ತದೆ, ಅದೇ ಪ್ರಮಾಣವಾಗಿರುತ್ತದೆ. ಹಾಗಾಗಿ ಶಾಸ್ತ್ರವಾಕ್ಯ ಪ್ರಮಾಣವನ್ನು ಇಟ್ಟುಕೊಂಡು ನೀವು ಅತ್ಯಂತ ವಿಧಿವತ್ತಾಗಿ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರಿಂದ ಆ ತಾಯಿಯಾದಂತಹ 3 ದೇವತೆಗಳು ಕೂಡ ತಾಯಿಯ ಸ್ವರೂಪದಲ್ಲಿರತಕ್ಕಂತಹ 3 ದೇವತೆಗಳು ಕೂಡ ಈ ಲೋಕದಲ್ಲಿ ಬಂದಂತಹ ಈ ಊರಿಗೆ ಬಂದಂತಹ ಅತಿ ಆತಂಕಗಳನ್ನು, ದುಃಖ ದುರ್ಮಾನಗಳನ್ನು ದೂರೀಕರಿಸ್ತಾ ಎಲ್ಲರನ್ನೂ ಅನುಗ್ರಹಿಸ್ತಾ ಪ್ರಸಾದವನ್ನು ಯಾರ್ಯಾರು ಅಪೇಕ್ಷಿಸಿ ಇಲ್ಲಿ ಪ್ರಸಾದವನ್ನು ಕೇಳ್ತಾರೋ ಹಿಂದೆ ನಡೀತಾ ಇರತಕ್ಕಂಥ ಇನ್ನೂ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಇಟ್ಕೊಂಡು ಪ್ರಸಾದವನ್ನು ಕೊಡ್ತಾ ಎಲ್ಲರಿಗೂ ಕೂಡ ಕ್ಷೇಮವನ್ನು ಮಾಡಲಿ. ನೀವು ಅತ್ಯಂತ ಶ್ರದ್ಧೆಯಿಂದ ಮಾಡಿರತಕ್ಕಂತಹ ಎಲ್ಲರೂ ಕೂಡ ಅವರವರ ಶಕ್ತಿಗೆ ಭಕ್ತಿಗೆ ಅನುಗುಣವಾಗಿ ಮಾಡಿರತಕ್ಕಂತಹ ಈ ಅಷ್ಟಮಂತ್ರ ಪ್ರತಿಷ್ಠಾಪನೆಯ ಸಂಪೂರ್ಣವಾದ ಫಲ ಎಲ್ಲರಿಗೂ ಕೂಡ ಲಭ್ಯವಾಗಲಿ. ಆ ದೇವತಾ ಅನುಗ್ರಹವಿರಲಿ, ಸದಾ ಸರ್ವದಾ ಇರಲಿ, ಈ ಊರಿನಲ್ಲಿ ಸದಾ ಕ್ಷೇಮವಾಗಿರಲಿ ಎಂಬಂತಹ ಆಶೀರ್ವಾದದ ಮಾತುಗಳನ್ನು ನೀವು ಕೊಟ್ಟಂತಹ ದಾನ ದಕ್ಷಿಣಾದಿಗಳನ್ನು ಅತ್ಯಂತ ಸಂತುಷ್ಟ ಮನಸ್ಸಿನಿಂದ ಸ್ವೀಕರಿಸಿದ ವಿಪ್ರಗಳಿಸತ್ತು ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಭಗವತಿಯ ಅನುಗ್ರಹದಿಂದ ಈಡೇರಲಿ ಎಂಬ ಒಂದು ಆಶೀರ್ವಾದದ ಮಾತನ್ನು ಹೇಳ್ತಾ ಕುಮಾರ್ ಭಟ್ರು ಒಂದೆರಡು ಮಾತುಗಳನ್ನು ಧರ್ಮಸಭೆಯಲ್ಲಿ ಹೇಳ್ತಾರೆ. ರಾಮಚಂದ್ರ ಭಟ್ರು, ಕುಮಾರ್ ಭಟ್ರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ. ನಾವು ಬದುಕನ್ನು ಆಲೋಚನೆ ಮಾಡುವುದು ಹುಟ್ಟಿದ್ದೇವೆ, ಆರ್ಥಿಕವಾದ ಸಂಪಾದನೆ ಮಾಡಿದ್ವಿ, ಅದರಿಂದ ದೊರೆತಂತಹ ಸಂಪಾದನೆಯಿಂದ ನಾವು ವಸ್ತುಗಳನ್ನು ತೆಗೆದುಕೊಂಡು ಸುಖವಾಗಿದ್ವಿ ಅಂತ ತಿಳ್ಕೊಳ್ತೀವಿ. ಆದರೆ ನಮ್ಮ ಬದುಕಿನಲ್ಲಿ ನಿಜವಾಗಿ ಸಾರ್ಥಕತೆ ಎನ್ನುವುದನ್ನು ಏನು ಅನ್ನೋದನ್ನ ನಮ್ಮ ಋಷಿಮುನಿಗಳು ನಮಗೆ ಈ ಧಾರ್ಮಿಕ ಮಾರ್ಗದ ಮೂಲಕವಾಗಿ ತಿಳಿಸ್ಕೊಟ್ರು. ವ್ಯಕ್ತಿಗಳಿಗೆಲ್ಲ ಕಷ್ಟ ಬಂದಾಗ ದೇವತೆಗಳೆಲ್ಲ ಒಂದು ಕಡೆ ಪ್ರಾರ್ಥನೆಯನ್ನ ಮಾಡಿ ತಮ್ಮ ಎಲ್ಲ ಶಕ್ತಿಗಳನ್ನು ಒಂದು ಕಡೆ ಸೇರಿಸಿ ಅನ್ನು ಒಂದು ದೇವಿಯನ್ನಾಗಿ ಕಾಣ್ತಾರೆ. ಆ ದೇವಿಯೇ ಮಹಾಕಾಳಿ, ಮಹಾಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಇವೇ ಮುಂತಾದ ಹೆಸರುಗಳಿಂದ ಇದ್ದವು. ಬೆಂಗಳೂರು ಅನ್ನುವ ಕ್ಷೇತ್ರ ಸುಮಾರು 1500 ವರ್ಷಗಳ ಹಿಂದಿನ ಇತಿಹಾಸವನ್ನ ಕಂಡಿದೆ. 2016-17ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಬಂದಾಗ ಇಲ್ಲಿಯ ಇತಿಹಾಸವನ್ನು ತಿಳ್ಕೊಳ್ಳಬೇಕು ಅನ್ನೋದಕ್ಕಾಗಿ ನಾನು ಶಿರ್ಸಿಯ ಏಕೆ ಶಾಸ್ತ್ರಿಗಳಲ್ಲಿ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ರು, 3 ರಾಜರುಗಳ ಮನೆತನದವರು ಇಲ್ಲಿ ಇರ್ತಿದ್ರು, ಸಂಘರ್ಷಕ್ಕೆ ಕಾರಣ ಕೂಡ ಆಗಿತ್ತು ಇಲ್ಲಿ.
ಯಾಕೆಂತಂದ್ರೆ ಗುತ್ತಿ ರಾಜರು, ಕೆಳದಿ ರಾಜರು, ಬಿಳಿಗಿ ರಾಜರು ಮತ್ತು ಸೋದೆ ಅರಸರು. ಕೊನೆಯಲ್ಲಿ ಈ ಬೆನ್ನೂರಿನಲ್ಲಿ ಅವರೆಲ್ಲರೂ ಕೂಡ ಸಂಬಂಧವನ್ನ ಬೆಳೆಸಿಕೊಂಡು ಈ ಊರನ್ನ ನಿಜವಾಗಿ ದೊಡ್ಡ ಮಾಡಿದ್ರು ಅಂತ. ಹಿಂದೆ ರಾಜರುಗಳು ತಮ್ಮ ಮನೆಯ ದೇವರನ್ನಾಗಿ ಈ ದೇವತೆಗಳನ್ನ 3 ಸ್ವರೂಪದ ದೇವತೆಗಳನ್ನಾಗಿ ಇಟ್ಟುಕೊಡ್ತಿದ್ರು. ಹಾಗೆಯೇ ಗುತ್ತಿ ಅರಸರ ಹಿಂಭಾಗದ ಅಂದ್ರೆ ಗುತ್ತಿಯ ಹಿಂಭಾಗದಲ್ಲಿರುವಂತಹ ಬೆನ್ನೂರು, ಉತ್ತರ ದಿಕ್ಕಿನಲ್ಲಿರುವಂತಹ ಈ ಬೆನ್ನೂರು ಅವರ ಕ್ಷೇತ್ರವಾಗಿತ್ತು, ವಾಣಿಜ್ಯ ಕ್ಷೇತ್ರವಾಗಿತ್ತು, ಅವರೆಲ್ಲ ಸಂಬಂಧಿಕರು ಇರುವಂತಹ ಕ್ಷೇತ್ರವಾಗಿತ್ತು. ಇಲ್ಲಿ ಅವರ ಮನೆ ದೇವರನ್ನಾಗಿಟ್ಟುಕೊಂಡು ಈ ತಾಯಿಯನ್ನ ಪೂಜೆ ಮಾಡಿದ್ರು. ತಲತಲಾಂತರದಿಂದ ನಡೆದು ಬಂದಂತಹ ಈ ದೇವಿ ಒಬ್ಬ ನಾಡಿನ ಬ್ರಾಹ್ಮಣರ ಪರಿಶ್ರಮದಿಂದ ಪುನಃ ಇವತ್ತು ಸಾಕಷ್ಟು ವರ್ಷಗಳ ಕಾಲ ಪೂಜೆಯನ್ನು ಮಾಡಿದ್ರು. ಯಾವಾಗ ಆಂಜನೇಯನ ಪ್ರತಿಷ್ಠೆ ಬಂದಾಗ ಸಾಕಷ್ಟು ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಕೇಳಿಕೊಂಡಾಗ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಆಂಜನೇಯನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹಾಗಾಗಿ ಈ ಅಮ್ಮನವರ ಒಂದು ಶಕ್ತಿಯನ್ನ ಅವತ್ತು ನನಗೆ ತೋರಿಸಿಕೊಟ್ರು. ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ, ಆಂಜನೇಯನನ್ನು ಮಾಡಿಸ್ದೆ, ಗಜಲಕ್ಷ್ಮಿಯನ್ನು ಮಾಡಿಸ್ದೆ, ನಿನ್ನದು ಯಾವ ಮಾಡಿಸ್ದೆ. ಆ ಕಾಲವನ್ನ ನಿಮ್ಮೆಲ್ಲರ ಪ್ರಾರ್ಥನೆ ಎನ್ನುವ ಹಾಗೆ ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಒಂದು ಸಂದರ್ಭದಲ್ಲಿ ತನ್ನ ನೂತನ ಮೂರ್ತಿಯನ್ನಾಗಿ ಮಾಡಿಕೊಂಡು ನಿಮ್ಮೆಲ್ಲರಿಂದ ಆ ಕೆಲಸವನ್ನ ಮಾಡಿಸಿಕೊಂಡು ಇವತ್ತು ಪ್ರತಿಷ್ಠಾಪಿತನಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕೆ ನಿಂತಿದ್ದಾರೆ. ನಾವು ಅಮ್ಮನವರಲ್ಲಿ ಕೇಳಿಕೊಳ್ಳುವುದೇ ನಿಮಗೆ ಹೇಳುವಂತಹ ಆಶೀರ್ವಚನವಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರ ಪರಿಶ್ರಮ ಇದೆ. ಕೆಲವರು ಧನ ಸಹಾಯ ಮಾಡಿದರೆ, ಕೆಲವರು ತಮ್ಮಲ್ಲಿರುವಂತಹ ವಸ್ತು ಸಹಾಯವನ್ನು ಮಾಡಿದ್ದಾರೆ. ಅದಲ್ಲದೆ ಕೆಲವು ಜನರು ತಮ್ಮ ಶರೀರದ ಮೂಲಕವಾಗಿ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಮಾತೆ ಎಲ್ಲ ಸಂದರ್ಭದಲ್ಲೂ ಅವರು ಬಯಸಿರುವಂತಹ ಫಲಗಳನ್ನು ನೀಡಿ ಅವರಿಗೆ ಶ್ರದ್ಧೆ, ಮೇಧೆ, ಯಶಸ್ಸು, ಪ್ರಜ್ಞೆ, ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ, ಸಾಧನೆ ಮಾಡುವಂತಹ ಬುದ್ಧಿ, ದೇವರನ್ನು ಸೇವೆ ಮಾಡುವಂತಹ ಬುದ್ಧಿ, ಸಾಮರ್ಥ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅದಲ್ಲದೆ ನಾನು ಇಲ್ಲಿ ಸ್ಮರಿಸಿಕೊಳ್ಳುವಂತಹ ವಿಷಯ ಅಂತಂದ್ರೆ, ನಾನು ಒಬ್ಬರು ವಿಷಯ ಹೇಳ್ತೀನಿ ಅಂತ ತಿಳ್ಕೊಳ್ಬಾರದು. ವೀರಭದ್ರ ಭಟ್ರು ಅವರ ಪರಿಶ್ರಮ, ಸುದೂರ ಇರುವಂತಹ ತಮ್ಮ ಊರಿನಿಂದ ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿ ಒಂದು ಸಾಧನೆಯನ್ನ ಮಾಡಿಕೊಟ್ರು. ಈ ಊರಿಗೆ ಒಂದು ಪರಿಶ್ರಮವನ್ನ, ಆ ಪರಿಶ್ರಮದ ಪ್ರತಿಫಲ ಸಿಗುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ, ಅವರ ಪರಿವಾರದವರಿಗೂ ಅವರು ಹೇಳುವಂತಹ ಮಾತು, ನಂದೇನಿಲ್ಲ, ನಂದೆಲ್ಲ ಕರುಳುಬಳ್ಳಿಯವರು ಇದನ್ನ ನಡೆಸ್ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಅವರೆಲ್ಲ ಸಂಬಂಧಿಕರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಐಶ್ವರ್ಯವನ್ನ ನೀಡಿ ಇನ್ನು ಹೆಚ್ಚಿನ ವಿಷಯವನ್ನ ಕುಮಾರ್ ಭಟ್ರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಭಗವಂತರಿಗೂ ಕೂಡ ದೇವಿ ಅನುಗ್ರಹ ಸದಾ ಇರಲಿ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಆದ್ರೂ ಕೂಡ ಇದನ್ನ ಈ ಸಮಯದಲ್ಲಿ ಹೇಳದೇ ಇದ್ರೆ ಇದನ್ನು ಹೇಳಲಿಕ್ಕೆ ಬೇರೆ ಸಮಯ ಇಲ್ಲ. ಒಂದು ಊರಿನಲ್ಲಿ ಆ ಊರಿನವರು ಎಷ್ಟೇ ಧರ್ಮಾತ್ಮರಾದರೂ ಕೂಡ ಆ ಊರಿನಲ್ಲಿ ಹಾಳು ಬಿದ್ದ ದೇವಸ್ಥಾನ ಇದ್ರೆ ಗ್ರಹಂ ಮಹೇಶಸ್ಯ ವಿಧೀಯತೆ ಅಂದ್ರೆ ಈಶ್ವರ ಎನ್ನುವ ಹೆಸರು ಇಟ್ಟುಕೊಂಡು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಎಲ್ಲಾ ದೇವರಿಗೂ ಅನ್ವಯ ಆಗ್ತದೆ. ಅದು ಹಾಳಾಕೊಂಡಿದ್ರೆ, ಜೀರ್ಣವಾದ ಅವಸ್ಥೆಯಲ್ಲಿದ್ರೆ ಅವರ ಪಿತೃಗಳು ಅಶ್ವಮೇಧ ಯಾಗ ಮಾಡಿದ ಫಲ ಇದ್ರೂ ಕೂಡ ಸದ್ಗತಿಯನ್ನು ಹೊಂದಿಲ್ಲ ಎನ್ನುವುದಾಗಿ ಲಕ್ಷಣ ಸಂಹಿತೆ ಎನ್ನುವ ಗ್ರಂಥ ಹೇಳ್ತದೆ. ಹಾಗೆ ಹಳೆಯ ದೇವಸ್ಥಾನ ಕಟ್ಟಿದ್ರೆ ಹೆಚ್ಚಿಗೆ ಪುಣ್ಯವ, ಹೊಸ ದೇವಸ್ಥಾನ ಕಟ್ಟಿದ್ರೆ ಹೆಚ್ಚಿಗೆ ಪುಣ್ಯವ ಎನ್ನುವುದು ಒಂದು ಸಾರೆ ದೇವಲೋಕದ ಸಭೆಯಲ್ಲಿ ಚರ್ಚೆಗೆ ಒಳಗಾಗ್ತದೆ. ಆವಾಗ ಬ್ರಹ್ಮದೇವರು ತಕಡಿಯನ್ನು ಹಿಡ್ಕೊಂಡು ತೂಕ ಮಾಡುತ್ತಾರೆ. ಸ್ವಯಂ ವಿಧಾತ ತುಲಯಾಂಚಕಾರ. ಬ್ರಹ್ಮದೇವರು ತಕಡಿಯನ್ನು ಹಿಡ್ಕೊಂಡಿದ್ದಾರೆ.
ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರ ಪುಣ್ಯವನ್ನು ಒಂದು ತಗಡೆಯಲ್ಲಿ ಹಾಕಿದ್ದಾರೆ. ಈ ಕಡೆಯ ತಗಡೆಯಲ್ಲಿ ಹೊಸ ದೇವಸ್ಥಾನ ಪುಣ್ಯವನ್ನು ಹಾಕ್ತಾ ಇದ್ದಾರೆ. ಹೊಸ ದೇವಸ್ಥಾನ 100 ಮಾಡಿದರೆ ಯಾವ ಫಲ ಬರ್ತದೆಯೋ ಅಷ್ಟು ಪುಣ್ಯದ ಫಲ ಒಂದೇ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಬಿಟ್ರೆ ಬರ್ತದೆ ಎನ್ನುವುದು ಅವಾಗ ತೀರ್ಮಾನ ಆಗ್ತದೆ. ನೀವು ಇವತ್ತಿನ ದಿವಸ ನೋಡಿ ದೇವಸ್ಥಾನಕ್ಕೆ ನಡ್ಕೊಳ್ಳುವ 10 ತಲೆಮಾರಿನ ಪಿತೃಗಳಿಗೆ ಸದ್ಗತಿ ಆಯ್ತು ಅಂತಂದ್ರೆ ನಾವು ಹುಟ್ಟಿದ ಕೃತಾರ್ಥತೆಗೆ ಇನ್ನೆಂತ ಬೇಕು ನಮಗೆ ಅಲ್ವಾ? ನಮ್ಮ ಹಿಂದಿನ ಪಿತೃಗಳಿಗೆ ಸದ್ಗತಿ ಆಯ್ತು, ನಮಗೆಲ್ಲವರಿಗೆ ಅಮ್ಮನ ಪೂಜೆ ಮಾಡ್ಲಿಕ್ಕೆ ದೇವಸ್ಥಾನ ಆಯ್ತು, ಮುಂದವರಿಗೆಲ್ಲ ದೈವಾನುಗ್ರಹಕ್ಕೆ ನಾವು ಭಾಜನರಾದ್ವಿ ಅಂತಂದ್ರೆ ಜೀವನದಲ್ಲಿ ಸಫಲವಾಗುವುದಕ್ಕೆ ಇಂತಹ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರಣ ಆಗ್ತದೆ. ಅಂತಹದ್ದನ್ನ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನೀವು ಮಾಡಿದ್ದೀರಿ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕು, ನಾವು ಮಾಡಿದ್ದೇವೆ, ನಮ್ಮ ಅಂತಂದವರು ಮಾಡಿದ್ದೇವೆ, ವೀರಭದ್ರ ಭಟ್ರು ಮಾಡಿದ್ದಾರೆ ಅಥವಾ ಯಾರೋ ಒಬ್ಬರಿಗೆ ನಾವು ಮಾಡಿದ್ದೇವೆ ಹೇಳುವುದಕ್ಕಿಂತ ದೇವರು ನಮ್ಮನ್ನ ಅವನ ಕೆಲಸದಲ್ಲಿ ನಿಯೋಜಿಸಿಕೊಂಡು ಮಾಡುತ್ತಿದ್ದಾನೆ ಎನ್ನುವುದು ಅತ್ಯಂತ ಹೆಚ್ಚು ಪ್ರಾಶಸ್ತ್ಯವಾಗ್ತದೆ. ನಮಗಿಂತ ಹೆಚ್ಚು ಪರಾಕ್ರಮ ಇದ್ದವರು, ನಮಗಿಂತ ಹೆಚ್ಚು ಸಾಹಸ ಇದ್ದವರು, ನಮಗಿಂತ ಹೆಚ್ಚು ದುಡ್ಡು ಇದ್ದವರು ಇದ್ರು ಕೂಡ ದೇವಸ್ಥಾನ ಇಷ್ಟು ವರ್ಷ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಯಾಕೆ ಆಗಲಿಲ್ಲ? ಇತಿಹಾಸದಲ್ಲಿ 1800 ವರ್ಷದಲ್ಲಿ ಹಾಳಾಗಿ ದೇವಸ್ಥಾನದ ಮೂರ್ತಿ ಹಾಳಾಗಿ ಇಷ್ಟು ವರ್ಷ ಕಳೀತಲ್ಲ, ನಮ್ಮ ಹಿಂದವ್ರ ಹತ್ರ ಎಂತಕ್ಕಾಗಲಿಲ್ಲ ಅಂತಂದ್ರೆ ದೇವರು ಮನಸ್ಸು ಮಾಡಲಿಲ್ಲ. ಯಾವಾಗ ದೇವರು ಮನಸ್ಸು ಮಾಡ್ತಾನೋ ತನ್ನ ಕೆಲಸ ಆಗಬೇಕು ಅನ್ನೋದಾಗಿ ಆವಾಗ ಅದು ಆಗ್ತದೆ. ನಾವು ಮಾಡಿದ್ರೆ ಅದು 50ರಷ್ಟು ಮಾತ್ರ ನಮ್ಮ ನಿರ್ಧಾರ ಆಗ್ತದೆ. 50ರಷ್ಟು ನಿರ್ಧಾರ ಒಳಗಿರುವ ಅಮ್ಮ ನಿರ್ಧಾರ ಮಾಡಬೇಕು. ಅದಕ್ಕೆ ಒಂದು ಲೌಕಿಕವಾದಂತಹ ಕಥೆ. ಅರಮನೆಯ ಬಾಗಿಲಿನಲ್ಲಿ ಅನೇಕ ಜನ ಸೇವಕರು ನಿಂತಿದ್ದಾರೆ. ಒಬ್ಬ ಸೇವಕ ಮತ್ತೊಬ್ಬ ಸೇವಕನಿಗೆ ಹೇಳದಂತೆ, ನನ್ನ ಮದುವೆ ನಿಶ್ಚಯ ಆಯಿತು. ಯಾರೊಂದಿಗೆ? ಮತ್ತೊಬ್ಬರಿಗೆ ಬಹಳ ಸಂತೋಷ ಆಗೋಯ್ತು. ಹುಡುಗಿ ಯಾರು? ರಾಜಕುಮಾರಿ ಎಂದು. ರಾಜಕುಮಾರ್ ಮತ್ತೊಬ್ಬರಿಗೆ ಮತ್ತೂ ಆಶ್ಚರ್ಯ ಆಯಿತು. ರಾಜಕುಮಾರಿಯ ಜೊತೆ ಸಾಮಾನ್ಯ ಸೇವಕನ ಮದುವೆ ಆಗ್ತದೆ ಅಂದ್ರೆ ಇದಕ್ಕಿಂತ ಹೆಚ್ಚೇನಪ್ಪ? ಯಾವಾಗ ನಿರ್ಣಯ ಆಯ್ತು? ಇಲ್ಲ, ನಿರ್ಣಯ ಆಗಿದೆ, 50ರಷ್ಟು ನಿರ್ಧಾರ ಆಗಿದೆ. ಇನ್ನು 50 ನಿರ್ಧಾರ ರಾಜಕುಮಾರಿ ಒಪ್ಪಿದ್ರೆ ಆಯ್ತು. ನಾವು ಒಪ್ಕೊಂಡ್ಬಿಟ್ಟಿದ್ದೇನೆ ರಾಜಕುಮಾರಿ ಮದುವೆ ಆಗ್ಲಿಕ್ಕೆ. ಆ ರಾಜಕುಮಾರಿ ಯಾವತ್ತು ಒಪ್ತದೆ ಅವತ್ತು ಮದುವೆ ಅನ್ನೋದಾಗಿ ಅರಮನೆ ಬಾಗಿಲು ನಿಂತಿದ್ದಾರೆ. ಇದು ಹೀಗಾಗ್ಬಿಡ್ತದೆ. ನಾವು ಮತ್ತು ದೇವರ ಸಂಬಂಧ ಹೇಗೆ ಅಂದ್ರೆ ದೇವರು ರಾಜರ ಸಮಾನ, ಅಮ್ಮ ರಾಜಕುಮಾರಿಯ ಸಮಾನ, ನಾವು ಸಾಮಾನ್ಯ ಸೇವಕರ ಸಮಾನ. ನಾವು ಮಾಡಿಕೊಡ್ತೇವೆ ಅಂತಂದ್ರೆ ಅಮ್ಮ ಒಪ್ಪಬೇಕು. ಅಮ್ಮ ಒಪ್ಪದಾಗ ಮಾತ್ರ ಅದು ನಮ್ಮ ಸೇವೆ ಸ್ವೀಕರಿಸಿದ್ರೆ ಮಾತ್ರ ನಾವು ಆ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಹೇಗೆ ಹೆರಗಿತ್ತಂತಹ ಸೇವಕ ರಾಜಕುಮಾರಿ ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ವೋ, ಅಮ್ಮ ಮನಸ್ಸು ಮಾಡುವಲ್ಲಿವರೆಗೆ ನಮ್ಮ ಎಷ್ಟು ಪರಾಕ್ರಮ ಇದ್ರು ನಮ್ಮಲ್ಲೇ ಇರ್ತದೆ, ಬಿಟ್ರೆ ನಮ್ಮ ಹತ್ರ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ನಾವು ಮಾಡ್ತಾ ಇದ್ದೇವೆ, ನಾವು ದಾನ ಮಾಡಿದ್ದನ್ನ ಅಮ್ಮ ಸ್ವೀಕರಿಸಿದ್ದಾಳೆ ಅಂದಾಗ ನಮಗೆ ದೇವಸ್ಥಾನ ಮಾಡ್ಲಿಕ್ಕಾಯ್ತು. ಆದ್ರಿಂದ ನಾವು ತಿಳ್ಕೊಳ್ಬೇಕಾದದ್ದಿಷ್ಟು, ಅಮ್ಮ ನಾವೆಲ್ಲರೂ ಹುಟ್ಟಿ ನಾವೆಲ್ಲ ಇಷ್ಟು ಸೇವೆ ಮಾಡುವಂಗಾಗಿ ನಮ್ಮ ಕಿಸೆಲೆಲ್ಲ ಇಷ್ಟು ಹಣ ಕಾಸು ಅನುಕೂಲ ಆಗುವವರೆಗೆ ತಡದದ್ದು ಯಾಕೆಂದ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು, ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಮ್ಮ ಸಂಕಲ್ಪ ಮಾಡಿದಾಳೆ. ಅಮ್ಮ ಸಂಕಲ್ಪ ಮಾಡಿದ ಮೇಲೆ ನಮ್ಮಿಂದ ದೇವಸ್ಥಾನ ಮಾಡ್ಲಿಕ್ಕೆ ಆಯ್ತು ಎನ್ನುವುದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ದೇವಸ್ಥಾನ ಅಂದ್ರೆ ಏನು ಅಂದ್ರೆ ದೇವರ ಸಂಪರ್ಕವನ್ನ ಏರ್ಪಡಿಸುವ ದಿವ್ಯವಾದಂತಹ ಕೇಂದ್ರಗಳು. ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇಳುವುದಾದ್ರೆ ಮೊಬೈಲ್ ಟವರ್ ಇದ್ದಂಗೆ ದೇವಸ್ಥಾನಗಳು. ಹೇಗೆ ಒಂದು ಊರಿಗೆ ಒಂದು ಮೊಬೈಲ್ ಟವರ್ ಹಾಕ್ತಾರೆ. ಆ ಟವರ್ ಹಾಕಿದ ಮೇಲೆ ಅದರ ಸಿಮ್ ಖರೀದಿ ಮಾಡಿ ಅದಕ್ಕೆ ಚಂದಾದಾರರ ನಾವಾದ್ರೆ ಆ ಟವರ್ ಇಂದ ಅನುಗ್ರಹ ಅಥವಾ ಆ ಟವರ್ ಇಂದ ಸೇವೆ ನಮಗೆ ಸಿಗ್ತದೆ. ಹಾಗೆ ಇಲ್ಲಿ ನಮ್ಮ ಪೂರ್ವಜರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್, ಪಾರ್ವತಿಯ ರೂಪವಾದಂತಹ ಭದ್ರಕಾಳಿ ಟವರ್ ಅನ್ನು ಬಹಳ ಮೊದಲೇ ಹಾಕಿದ್ರು. ಅದು ಮಧ್ಯದಲ್ಲಿ ಹಾಳಾಗಿ ಹೋಗಿತ್ತು. ಈಗ ಅದನ್ನು ಪುನಃ ರಿಪೇರಿ ಮಾಡಿ ಹೊಸ ಟವರ್ ಅನ್ನು ಮಾಡಿದ್ದೇವೆ. ಟವರ್ ಅನ್ನು ಮಾಡಿದ ಮೇಲೆ ವೀರಭದ್ರ ಭಟ್ರ ನಿಮ್ಮ ಮಾವ ಎಲ್ಲ ಮೊದಲೇ ಸಿಮ್ ಖರೀದಿ ಮಾಡಿಬಿಟ್ಟಿದ್ದಾರೆ. ಅವ್ರ ಸಿಮ್ ಅಲ್ಲೇ ಆಕ್ಟಿವ್ ಅದ. ಈಗ ಅವರು ಏನು ಅಂದ್ರೆ ಮಹಾ ತಾಯಿಯ ಸೇವೆಯನ್ನು ಮಾಡಿದವರೆಲ್ಲ ಆ ತಾಯಿಯ ಸನ್ನಿಧಾನದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಕರೆ ಮಾಡ್ತಾರೆ. ಅವರಿಗೆ ಹೋಗುದು ಒಂದೇ ಉತ್ತರ ಏನು ಅಂತಂದ್ರೆ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿಯ ಪ್ರದೇಶದ ಒಳಗಿಲ್ಲ. ಅಂದ್ರೆ ಏನು, ಅವರು ಈ ತಾಯಿಯ ವ್ಯಾಪ್ತಿಯ ಒಳಗೆ ಬರಲಿಲ್ಲ, ತಾಯಿಯನ್ನು ಸ್ಮರಿಸಲಿಲ್ಲ
ತಾಯಿಯ ದೇವಸ್ಥಾನಕ್ಕೆ ಬರಲಿಲ್ಲ ಎನ್ನುವುದಾಗಿ. ನಾವೀಗ ಟವರ್ ಸರಿ ಮಾಡಿದ ಮೇಲೆ ನೀವೆಲ್ಲ ಮಾಡಬೇಕಾದದ್ದು ಏನು ಅಂದ್ರೆ ನಮ್ಮ ಸೆಟ್ ಅದೆಯಲ್ಲ, ಆ ಸೆಟ್ಟನ್ನು ದಿವಸ ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ಬೇಕು. ಶುಕ್ರವಾರ ಮಂಗಳವಾರ ಪೂಜೆ ಆಗುವಾಗ ಹೇಗೆ ನಮ್ಮ ಮೊಬೈಲನ್ನು ನಾವು ದಿವಸಾನು ಮೊಬೈಲ್ ಚಾರ್ಜ್ ಮಾಡ್ತೇವೋ ಹಾಗೆ ದಿವಸಾನು ನೀವು ಕಾಳಿಯನ್ನು ಸ್ಮರಣೆ ಮಾಡುವುದರ ಮುಖಾಂತರ ನಮ್ಮ ಬ್ಯಾಟ್ರಿ ಡೆಡ್ ಆಗದೆ ಇದ್ದಾಗ ನೋಡ್ಕೊಳ್ಬೇಕು. ಅಂದ್ರೆ ಮಾತ್ರ ಒಂದಲ್ಲ ಒಂದು ದಿವಸ ಕಾಳಿಕಾಂಬೆ ಕರೆ ನಮಗೆ ಮುಟ್ಟುತ್ತದೆ. ನಮ್ಮ ಬ್ಯಾಟ್ರಿ ಯಾವಾಗಲೂ ಲೋ ಆಗ್ತದೆ ಇದ್ರೆ ಅಲ್ಲಿಂದ ಕರೆ ಬರುವುದು ನಮ್ಮ ಮೊಬೈಲಿಗೆ ಬರುವುದು ಹೆಂಗಾಯ್ತು. ಆದ್ರಿಂದ ನೀವೆಲ್ಲ ಭದ್ರಕಾಳಿಯನ್ನು ದಿವಸಾನು ಸ್ಮರಿಸುವುದರ ಮುಖೇನ, ಭಜನೆ ಮಾಡುವುದರ ಮುಖೇನ, ದೇವಸ್ಥಾನಕ್ಕೆ ಬರುವುದರ ಮುಖೇನ ನಮ್ಮ ಸೆಟ್ಟನ್ನ ನೀವು ಯಾವಾಗಲೂ ಆಕ್ಟಿವೇಶನ್ ಆಗಿ ಇಟ್ಕೊಳ್ಬೇಕು. ಆ ಸಿಮ್ಮನ್ನು, ನಮ್ಮ ಸಿಮ್ಮು ಅಂದ್ರೆ ಯಾವುದು? ನಮ್ಮ ಸಿಮ್ಮು ಅಂದ್ರೆ ಆತ್ಮ, ಟವರ್ ಅಂದ್ರೆ ಯಾವುದು? ಅದು ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನನ್ನ ಅನುಸಂಧಾನ ಮಾಡುವುದಕ್ಕಾಗಿಯೇ ದೇವಾಲಯಗಳ ನಿರ್ಮಾಣವಾಗಿರುತ್ತದೆ. ದೇವರನ್ನ ಅರ್ಚಾವತಾರ ಅಂತ ಕರೆಯುತ್ತಾರೆ ಆಗಮಶಾಸ್ತ್ರದಲ್ಲಿ. ದೇವರು ಸಾಕ್ಷಾತ್ ಬಂದು ಕುಳಿತಿದ್ದಾಳೆ. ನಿನ್ನೆ ಅವಳು ತನ್ನ ಅಸ್ತಿತ್ವವನ್ನು ನಮಗೆ ತೋರಿಸಿದ್ದಾರೆ. ಆದ್ರೆ ಎಲ್ಲಿವರೆಗೆ ಕೂತ್ಕೊಂಡವ್ರು ಸುಮ್ಮನೆ ಇರ್ತಾರೆ. ನಾವು ಮನೆಗೆ ಒಂದು ಅತಿಥಿಗಳ ಕರೆದು ಕೂಡಿಸಿದ್ರೆ ನಿಮ್ಮನ್ನೆಲ್ಲ ಕುರ್ಚಿ ಮೇಲೆ ಕೂಡಿಸಿದ್ದಾರೆ, ಎಷ್ಟೊತ್ತುವರೆಗೆ ನೀವು ಕೂತ್ಕೊಳ್ತೀರಿ? ಹೊಟ್ಟೆ ಹಸಿವಾಯ್ತು, ಅಲ್ಲಿ ಊಟಕ್ಕಾಯ್ತು ಅನ್ನೋ ಅನೌನ್ಸ್ ಆದ್ರೆ ಒಂದು ಕುರ್ಚಿ ಮೇಲೂ ಯಾರು ಜನ ಇರುವುದಿಲ್ಲ, ಎಲ್ಲ ಊಟ ಸರಿ ಹೋಗ್ಬಿಡ್ತಾರೆ. ಆಹಾರವನ್ನು ಕೊಟ್ಟರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ. ನಾವು ದೇವರಿಗೆ ಕೊಡಬೇಕಾದ ಆಹಾರ ಯಾವುದು? ಕಾಲ ಕಾಲಕ್ಕೆ ಮಾಡಬೇಕಾದ ಪೂಜೆ, ನಮಸ್ಕಾರಾದಿಗಳು, ಭಜನೆ ಇತ್ಯಾದಿಗಳಿಂದ ನಾವು ನಮ್ಮನ್ನ ಸಂಸ್ಕರಿಸಿಕೊಂಡಾಗ ದೈವಾನುಗ್ರಹವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ಯಾರ ಹತ್ತಿರೂ ಕೂಡ ದುಷ್ಟಶಕ್ತಿಯ ದಮನ ಮಾಡಲುವುದಕ್ಕೆ ಸಾಧ್ಯವಾಗದೇ ಇರುವಾಗ ಅನೇಕ ದೇವಾನುದೇವತೆಗಳ ಅಂಶದಿಂದ ಮಹಿಷಾಸುರ ಮೊದಲಾದವರನ್ನ ವಧೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳ ಸ್ವರೂಪದಿಂದ ಒಂದು ಸ್ತ್ರೀ ದೇವತೆ ಆಯ್ತಂತೆ. ಎಲ್ಲಾ ದೇವತೆಗಳು ತಮ್ಮ ತಮ್ಮ ಅಂಶವನ್ನು ಕೊಟ್ಟು ಅದನ್ನು ದೇವಿ ಮಹಾತ್ಮೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಪಾದ ಅಂಗುಲಿಗಳು ಇಂತಹ ದೇವರಿಂದ ನಿರ್ಮಾಣ ಆಯಿತು, ಸೂರ್ಯನಿಂದ ನಿರ್ಮಾಣ ಆಯಿತು, ಕೃಷ್ಣನಿಂದ ಚಕ್ರ ಕೊಟ್ಟ, ಮತ್ತೊಬ್ಬನಿಂದ ಇಂದ್ರ ಆಯುಧವನ್ನು ಕೊಟ್ಟ. ನಮ್ಮ ಭಾಗವತರು ರಾಶಿ ದೇವಿ ಮಾತು ಮಾಡಿಸಿದ್ದಾರೆ, ಅವರಿಗೆಲ್ಲ ಗೊತ್ತು. ಹಾಗೆ ಅಂತಹ ಆವಿರ್ಭಾವವಾದಂತಹ ದೇವಿಯಲ್ಲಿ ಭದ್ರಕಾಳಿಯೂ ಕೂಡ ಒಂದು. ಕಾಳಿ ಅಂತಂದ್ರೆ ಅವಳು ರಕ್ತ ಬೀಜನನ್ನು ಸಂಹರಿಸುವಂತಹ ಕಾಲದಲ್ಲಿ ಇನ್ನು ಯಾರ ಹತ್ರೂ ಕೂಡ ಆ ಒಂದು ದುಷ್ಟನ ದಮನ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಎಲ್ಲೆಲ್ಲಿ ರಕ್ತದ ಬಿಂದುಗಳು ಬೀಳ್ತಾವೋ ಅಲ್ಲಲ್ಲೆಲ್ಲ ತತ್ರಮಾಣೋ ಮಹಾಸುರ ಅಂತಹ ದೊಡ್ಡ ದೊಡ್ಡ ರಾಕ್ಷಸರೇ ಹುಟ್ಟುಕೊಟ್ಟಿದ್ರಂತೆ. ಅಂತಹ ರಾಕ್ಷಸರ ದಮನಕ್ಕಾಗಿ ಎಲ್ಲ ಕಡೆಯಲ್ಲಿ ತನ್ನ ನಾಲಿಗೆಯನ್ನು ಚಾಚಿ ಚಾಚಿ ಆ ಎಲ್ಲೂ ರಕ್ತ ಕೆಳಗೆ ಬೀಳದ ಹಾಗೆ ಆ ಮಹಾ ದುಷ್ಟನನ್ನು ಸಂಹರಿಸಿದಂತಹ ಕಾಳಿ ಮುಂದೆ ಅವಳು ಮಹಾಕಾಳಿ ಆದ್ರೆ ಭದ್ರಕಾಳಿ ಅಂತಂದ್ರೆ ಭದ್ರ ಅಂದ್ರೆ ಮಂಗಲ ಅಂತ ಅರ್ಥ. ಅಂತಹ ಮಂಗಲ ರೂಪವಾದಂತಹ ಕಾಳಿಯನ್ನು ಭದ್ರಕಾಳಿ ಅಂತ ಕರೆದಿದ್ದಾರೆ. ಭದ್ರಕಾಳಿಯಾಗಿ ಅವಳು ನೆರೆಸಿರ್ತಾಳೆ. ಊರಿಗೆ ತೊಂದರೆ ಬಂದಾಗ, ಊರಿಗೆ ಮಹಾಮಾರಿಯಂತಹ ರೋಗ ಬಂದಾಗ ಭದ್ರಕಾಳಿ ಅದನ್ನು ನಿವಾರಣೆ ಮಾಡುತ್ತಾಳೆ. ಮಹಾಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡುತ್ತಾಳೆ. ಪಾರ್ವತಿಯಾಗಿ ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿರ್ತಾಳೆ. ಇಂತಹ ದೈವನ ಅನುಗ್ರಹವನ್ನು ನೀವೆಲ್ಲ ಹೊಂದುವುದರಲ್ಲಿ ಸಮರ್ಥರಾಗಿದ್ದೀರಿ. ವಿಶೇಷವಾದಂತಹ ಪರಿಶ್ರಮ ಇವರದ್ದಿದ್ರು. ಮನೆತನದವರು ದೇಣಿಗೆಯನ್ನು ನೀಡಿ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಹಿತವಾಗಿ ದೇವರಲ್ಲಿ ಚೆನ್ನಾಗಿ ನಡ್ಕೊಳ್ಳಿ. ಇನ್ನು ಕಾಳಿ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಸ್ವಲ್ಪ ಇದೆ. ನಮ್ಮ ಒಳಗೆಲ್ಲ ಸ್ವಲ್ಪ ರಾಕ್ಷಸರು ಇದ್ದುಬಿಡ್ತಾರೆ. ಅಂತಹ ರಾಕ್ಷಸ ಪ್ರವೃತ್ತಿಯನ್ನು ನಿವಾರಣೆ ಮಾಡುವುದು. ಯಾಕೆಂದ್ರೆ ಮೊದಲು ತ್ರೇತಾಯುಗದಲ್ಲಿ ಒಂದು ಯುಗದಿಂದ ಯುಗಕ್ಕೆ ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಬೇರೆ ಬೇರೆ ಲೋಕವೇ ಇತ್ತಂತೆ. ಪಾತಾಳದಲ್ಲಿ ರಾಕ್ಷಸರು, ಮ್ಯಾಲ ದೇವತೆಗಳು, ಭೂಲೋಕದಲ್ಲಿ ಮನುಷ್ಯರು. ತ್ರೇತಾಯುಗಕ್ಕೆ ರಾಮ ಬಂದಾಗ ಭೂಮಿ ಮೇಲೆ ಈ ಕಡೆ ಮನುಷ್ಯರು, ಲಂಕೆಯಲ್ಲಿ ಆ ಕಡೆ ರಾಕ್ಷಸರು ಆದರು. ದ್ವಾಪರಾಯುಗ ಕೃಷ್ಣನ ಕಾಲ ಬಂತು. ಒಂದೇ ಊರಿನಲ್ಲಿ ಬಕಾಸುರನೂ ಹುಟ್ಟದ, ಕೃಷ್ಣನೂ ಹುಟ್ಟದ. ಅಲ್ಲೇ ರಾಕ್ಷಸರು ಮನುಷ್ಯರು ಬಂದರು. ಕಲಿಯುಗದಲ್ಲಿ ಒಂದೇ ಮನುಷ್ಯನ ಮೈ ಮೇಲೆ ಅವನೇ ಬೆಳಗ್ಗೆ ದೇವರು, ಅವನೇ ಸಂಜೆ ಆದ ರಾಕ್ಷಸ. ನೀವೇ ಅರ್ಥ ಮಾಡ್ಕೊಳ್ಳಿ, ದುಷ್ಟ ಗುಣದಿಂದಾಗಿ ರಾಕ್ಷಸಿ ಗುಣ ನಮ್ಮೊಳಗೆ ಬಂದ್ಬಿಡ್ತದೆ. ಬೆಳಗ್ಗೆ ಅವನ ಹತ್ರ ಮಾತಾಡ್ಬೋದ್ರೆ ಬಿಟ್ರೆ ಸಂಜೆ ಅವನ ಹತ್ರ ಮಾತಾಡುವಂಗಿಲ್ಲ ಭಟ್ರೆ ಅನ್ನೋದಾಗಿ ಹೇಳ್ತಾರೆ. ಅಂತಹ ರಾಕ್ಷಸಿ ಗುಣ ನಮ್ಮೊಳಗೆ ಅದೆಯಲ್ಲ, ಯಾರ್ದು ವೈಯಕ್ತಿಕ ಟೀಕೆ ಮಾಡುವುದಿಲ್ಲ. ಅಂತಹ ಸಂಸರ್ಗದಿಂದ ಏನಾದರೂ ದೋಷ ನಮ್ಮಲ್ಲಿ ಇದ್ದಿದ್ರೆ ಅಂತಹ ದೋಷವನ್ನ ಆ ತಾಯಿ ನಿವಾರಣೆ ಮಾಡಲಿ, ನಮಗೆಲ್ಲ ಸದ್ಬುದ್ಧಿಯನ್ನು ಕೊಡ್ಲಿ.
ಒಳ್ಳೆಯ ವಿಚಾರವನ್ನು ಪ್ರೇರೇಪಿಸಲು ದುಷ್ಟ ಗುಣಗಳು ಅದೇ ರಾಕ್ಷಸಿ ಪ್ರವೃತ್ತಿ. ಅಂತಹ ದುಷ್ಟತೆಯನ್ನ ನಾಶ ಮಾಡುವವಳಾಗಿ ಸರ್ವ ಮಂಗಲೆಯಾಗಿ ನಮ್ಮ ಒಳಗೆಲ್ಲ ನೆಲೆಸಲಿ. ನಾವೆಲ್ಲ ದೇವರೇ ಆಗೋಣ, ದೇವರ ಅನುಸಂಧಾನ ಮಾಡೋಣ, ದೇವರ ಭಜನೆ ಪೂಜೆಗಳನ್ನು ಮಾಡಿಕೊಂಡಿರೋಣ. ಅಲ್ಲದೆ ಇದಕ್ಕೆ ಶ್ರಮಿಸಿರುವಂತಹ ಎಲ್ಲವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಸಂವಿಧಾನ ನಿತ್ಯ ನಿರಂತರವಾಗಿ ಭಕ್ತರನ್ನು ಅನುಗ್ರಹಿಸ್ತಾ ಮುಂದೆ ನಿನ್ನೆ ಹೇಗೆ ಪ್ರಸಾದ ನೀಡಿದಳೋ ಕಷ್ಟ ಅಂತ ಬಂದವರಿಗೆ ಇಲ್ಲಿ ಪ್ರಸಾದ ರೂಪದಲ್ಲಿ ದೇವರು ತನ್ನ ಅನುಗ್ರಹವನ್ನು ಕೊಟ್ಟು ಕಾಪಾಡಿಕೊಂಡು ಹೋಗಲಿ. ದೇವಸ್ಥಾನಕ್ಕೆ ಬಂದಾಗ ನಮ್ಮ ಹತ್ರ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಆಗದೆ ಇದ್ರೂ ತೊಂದರೆ ಇಲ್ಲ. ದೇವಸ್ಥಾನದ ಪಾವಿತ್ರ್ಯತೆ ಕೆಡಿಸು ಕೆಲಸ ನಮ್ಮಿಂದ ಆಗಬಾರದು. ಕೆಡಿಸು ಕೆಲಸ ಅಂದ್ರೆ ಭಕ್ತಾದಿಗಳೇ ದೈವಾಪರಾಧ ಅಂತ ಕೆಲವುದಿದೆ, ಅದನ್ನು ಮಾಡಬಾರದು. ಇನ್ನೊಂದು ದಿವಸ ಬೇಕಾದ್ರೆ ನಿಮಗೆ ಅದನ್ನು ಸಾಕಷ್ಟು ವಿವರವಾಗಿ ಹೇಳಬಲ್ಲೆ ನಾನು. ದೈವಾಪರಾಧಗಳು ಯಾವುದು ಅಂದ್ರೆ ನಮ್ಮನ್ನು ನಾವು ಹೊಗಳಿಕೊಳ್ಳುವುದು, ಬೇರೆಯವರನ್ನು ಜರಿಯುವುದು, ದೇವಸ್ಥಾನದಲ್ಲಿ ಬಂದುಕೊಂಡು ಜಗಳ ಆಡುವುದು, ಹೆಂಡ ಕುಡ್ಕೊಂಡು ದೇವಸ್ಥಾನದ ಒಳಗೆ ಬರುವಂತಹದ್ದು, ಅಲ್ಲದೆ ಅಪವಿತ್ರವಾದಂತಹ ಸಂದರ್ಭದಲ್ಲಿ ದೇವರನ್ನ ದರ್ಶನ ಮಾಡುವಂತಹದ್ದು, ಅಕಾಲದಲ್ಲಿ ಗಂಟೆಯನ್ನು ಬಾರಿಸುವಂತಹದ್ದು, ಹೀಗೆ ಒಂದು ದೇವಾಪರಾಧದ ಪಟ್ಟಿಯೇ ಇದೆ. ಅಂತಹ ಅಪರಾಧಗಳು ನಮ್ಮಿಂದ ಆಗದೇ ಇರುವ ಹಾಗೆ ನಾವೆಲ್ಲರೂ ನೋಡಿಕೊಳ್ಬೇಕು. ತುಂಬಾ ಪವಿತ್ರವಾದಂತಹ ಸನ್ನಿಧಾನ ನಿರ್ಮಾಣ ಆಗಿದೆ. ಮುಂದೆ ಆ ಸನ್ನಿಧಾನದ ಅನುಗ್ರಹದಿಂದ ನಿಮ್ಮೆಲ್ಲವರಿಗೆ ದೇವರು ಸರ್ವಾ ಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ ಎನ್ನುವುದಾಗಿ ತಾಯಿ ಹೇಳಿದ್ದಾಳೆ. ಅಂತಹ ಎಲ್ಲವುದನ್ನು ನಾನು ನೋಡಿಕೊಳ್ಳುತ್ತೇನೆ ಎನ್ನುವುದಾಗಿ ತಾಯಿ ಹೇಳಿದ್ರಿಂದ ಆ ತಾಯಿ ಅಡಿದಾವರೆಯಲ್ಲಿ ನಾವು ನೀವೆಲ್ಲ ಸುಖವಾಗಿರೋಣ. ಇನ್ನು 45 ದಿವಸ ಕಳೆದ ಮೇಲೆ ಒಂದು ಸಂಪ್ರೋಕ್ಷಣ ಅಂತ ಇರುತ್ತದೆ. ಆ ಸಂಪ್ರೋಕ್ಷಣವನ್ನು ಮಾಡಬೇಕಾಗ್ತದೆ. ಹಾಗೆ ನೀವು ಹೊಸದಾಗಿ ವಿಗ್ರಹವನ್ನು ನಿಮ್ಮ ತಲೆಮಾರಿನಲ್ಲಿ ಮಾಡುವಂತಹ ಯೋಗ ನಿಮಗೆ ಬಂದದ್ರಿಂದ ಒಂದು ವಾರ್ಷಿಕವಾಗಿ ಒಂದು ವಾರ್ಷಿಕೋತ್ಸವವನ್ನು ಮಾಡುವಂತಹ ಪರಿಪಾಠ ಇಟ್ಟುಕೊಳ್ಳಿ. ಅದರಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಒಂದು ವಿಜೃಂಭಣೆಯಿಂದ ಒಂದು ಅನ್ನದಾನ ಹಾಗೂ ಒಂದು ಹೋಮ, ಒಂದು ಅಭಿಷೇಕ, ಈ ರೀತಿಯಾಗಿ ಯಾವುದನ್ನು ಇಟ್ಕೊಳ್ಬಹುದು. ಯಾಕೆಂದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇ ಅನ್ನದಾನೇಶ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳಿದ್ದಾರೆ. ಭಟ್ರು ಎಲ್ಲ ಅಷ್ಟಬಂದಲ್ಲೂ ಇದನ್ನೇ ಹೇಳ್ತಾರೆ ಅಂತ ಅನೇಕರಿಗೆ ಅನಿಸ್ಬೋದು. ಅದು ಎಲ್ಲರ ಕಡೆಯಲ್ಲೂ ಹೇಳಬೇಕಾದದ್ದೇ ಇದು. ಆಚಾರ್ಯ ತಪಸ ಅಂದ್ರೆ ನಾವೆಲ್ಲ ತಪಸ್ವಿಗಳಾಗಬೇಕು. ಯಾರ್ಯಾರು ನಾವು ದೇವಸ್ಥಾನ ಪ್ರತಿಷ್ಠೆ ಮಾಡಿದ್ದೇವೆ ಎನ್ನುವುದಾಗಿ ನೀವೆಲ್ಲ ಭಕ್ತರು ಹೇಳ್ಕೊಂಡಿದ್ದೀರೋ ನೀವೆಲ್ಲ ತಪಸ್ವಿಗಳಾಗಬೇಕು, ದೇವರ ಧ್ಯಾನವನ್ನು ಮಾಡಬೇಕು. ಆಮನಾಯ ಜಪೇನ ವೇದ ಮಂತ್ರಗಳ ಅನುಷ್ಠಾನ ಆಗಾಗ ಜೋರಾಗಿ ನಡೆಯಬೇಕು. ನಿಯಮೇನ ದೇವಸ್ಥಾನಕ್ಕೆ ಒಂದು ನಿಯಮ ಇರಬೇಕು. ಶುಕ್ರವಾರ ಮಂಗಳವಾರ ಪೂಜೆ ಅಂದ್ರೆ ಶುಕ್ರವಾರ ಮಂಗಳವಾರ ಪೂಜೆ ತಪ್ಪಬಾರದು, ದೇವರಿಗೆ ನೈವೇದ್ಯ ಮಾಡಬೇಕು, ಅದು ತಪ್ಪಬಾರದು ಇತ್ಯಾದಿ ನಿಯಮಗಳು. ನಿಯಮ ಉತ್ಸವೇ ಅನ್ನದಾನೇತ ವಾರ್ಷಿಕೋತ್ಸವವನ್ನು ಮಾಡಬೇಕು, ಅನ್ನದಾನವನ್ನು ಮಾಡಬೇಕು. ಯಾಕೆ ಅನ್ನದಾನ ಮಾಡುವುದು ಯಾಕೆ ಪವಿತ್ರ ಅಂತಂದ್ರೆ ಎಲ್ಲವರಲ್ಲೂ ಕೂಡ ಪರಮಾತ್ಮ ತಾನೇ ಇದ್ದೇವೆ ಅಂತ ಹೇಳ್ತಾನೆ. ಮಮೇ ವಾಂಶೋ ಜೀವಲೋಕೆ ಜೀವಭೂತ ಸನಾತನ. 1000 ಜನ ಸೇರಿದ್ದಾರೆ ಅಂದ್ರೆ 1000 ಜನ ಅಮ್ಮನವರು ಸೇರಿದ್ದಾರೆ ಅಂತ ಅರ್ಥ. ಅಮ್ಮನವರ ಕಾರ್ಯಕ್ರಮದಲ್ಲಿ ಎಲ್ಲವರಲ್ಲೂ ಕೂಡ ಪರಮಾತ್ಮನಿದ್ದಾನೆ ಎನ್ನುವ ಭಾವ ಜಾಗೃತವಾಗುವುದಕ್ಕೆ ದೇವಸ್ಥಾನದ ಪ್ರಸಾದ ಭೋಜನಕ್ಕೆ ಅಷ್ಟು ಮಹತ್ವವಿದೆ. ಪ್ರಸಾದ ಭೋಜನದಲ್ಲಿ ಅಶುದ್ಧ ವಸ್ತುಗಳನ್ನು ಬಳಸಬಾರದು, ಅಪವಿತ್ರವಾದ ತಿಂಡಿಗಳನ್ನು ತಿನ್ನಬಾರದು. ಆ ಒಂದು ಪವಿತ್ರವಾದಂತಹ ಅನ್ನದಾನ ನಡೆಯಬೇಕು. ಅದು ಆ ದಿಸೆಯಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು. ನೈವೇದ್ಯವಾದ ಅನ್ನವನ್ನ ಎರಡೂ ಕಡೆ ಅನ್ನದಾನಕ್ಕೆ ನಾವು ಅದನ್ನ ವಿಭಾಗಶಃ ನಿನ್ನೆ ಅನ್ನ ಪಾಯಸವನ್ನೆಲ್ಲ ದೇವರ ನೈವೇದ್ಯದ ಪ್ರಸಾದವನ್ನು ಹಂಚಿದ್ದೇವೆ. ಇವತ್ತು ಕೂಡ ಹಾಗೆ ಅನ್ನದಾನಕ್ಕಾಗಿ ಒಳಗಿನಿಂದ ನೈವೇದ್ಯವಾದ ಪ್ರಸಾದವನ್ನು ಕಳಿಸಲಾಗ್ತದೆ. ಪ್ರಸಾದ ಭೋಜನದಿಂದಲೂ ಎಲ್ಲವುದರಿಂದ ಈ ಕಾರ್ಯಕ್ರಮ ಸರ್ವಾಂಗೀಣವಾಗಿ ಸಂತೃಷ್ಟಿಗೊಂಡು ಪರಿಪೂರ್ಣವಾಗಿ ನಡೆಯಲಿ. ವಿಶೇಷವಾಗಿ ರಾಮಚಂದ್ರ ಭಟ್ರು ನಮ್ಮನ್ನ ಆ ಕಾಲದಲ್ಲಿ ಈಗ ಒಂದು 3 ವರ್ಷಗಳ ಹಿಂದೆ ಅವರ ತಾಯಿಯೋ ತಂದೆಯಾರ ತೀರು ಹೋಗಿದ್ದಾರೆ. ಆ ಕಾಲ 1 ವರ್ಷದವರೆಗೆ ನಾವು ಕಲಾ ಸಂಕೋಚ ಮಾಡುವುದಿಲ್ಲ, ಭಟ್ರೆ ನೀವು ಬರಬೇಕು, ನಿಮ್ಮ ಹೆಸರಿನಲ್ಲಿ ಪ್ರಸಾದ ಆಗಿದೆ, ಆದ್ರಿಂದ ನೀವು ಬಂದು ಇಲ್ಲಿ ಮಾಡಿಕೊಡ್ಬೇಕು ಎನ್ನುವುದಾಗಿ ಕೇಳಿದ್ರು. ಅದಕ್ಕೆ ನಾನು ಆಲೋಚನೆ ಮಾಡಿದ್ದಿಷ್ಟು, ಪ್ರಸಾದ ಆಗದೆ ಅಂದ್ರೆ ತಾಯಿ ನಮ್ಮನ್ನ ಅನುಗ್ರಹಿಸಿದ್ದಾಳೆ ಎನ್ನುವ ಭಾವವನ್ನ ಅನುಕರಿಸಿ ಇಲ್ಲಿ ಬಂದು ಸೇವೆ ಮಾಡಿದ್ದೇನೆ. ಆ ಸೇವಾ ರೂಪದಲ್ಲಿಯೇ ಮಾಡಿದ ಹಾಗೆ ಮಾಡಿದ್ದೇನೆ. ಅಂತಹ ಸೇವಾರೂಪದ ಫಲ ನಿಮ್ಮೆಲ್ಲವರಿಗೂ ಬರಲಿ. ನಿಮ್ಗೆ ಇನ್ನೂ ಚಲೋ ಸಾಮರ್ಥ್ಯ ಬರಬೇಕು. ಸಾಮರ್ಥ್ಯ ಬರಬೇಕು ಅಂದ್ರೆ ಹೆಂಗೆ? ಮಹಾಲಕ್ಷ್ಮಿ ಅನುಗ್ರಹದಿಂದ ನಾವು ಇವತ್ತು 4 ಭಟ್ರು ಇಲ್ಲಿ ಕುಂತ್ಕೊಂಡು ಕೆಲಸ ಮಾಡಿದ್ದೇವಲ್ಲ, ಒಂದು 40 ಜನ ಭಟ್ರಕರ ದೊಡ್ಡ ಸಮಾರಾಧನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಬರಲಿ ಎನ್ನುವುದಾಗಿ ಹೇಳ್ತಾ
ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಊರು ಅಷ್ಟು ಶ್ರೀಮಂತವಾಗಲಿ. ಆ ಶ್ರೀಮಂತತೆ ಊರಿಗೆ ಯಾರ ಮನೆಯಲ್ಲಿ ಯಾವ ಕೊರತೆಯೂ ಇಲ್ಲದ ಹಾಗೆ ತುಂಬಿದ ನಗರವಾಗಿ ಪರಿವರ್ತನೆ ಆಗಲಿ ಎನ್ನುವ ಆಶೀರ್ವಾದವನ್ನು ಸತ್ಯಾಸ್ತಂತು ಯಜಮಾನಸ್ಯ ಕಾಮಃ ಎನ್ನುವುದಾಗಿ ಮಾಡ್ತಾ ಇದ್ದೇವೆ. ಒಳ್ಳೆಯದಾಗಲಿ. ತೆಗೆದುಕೊಂಡು ಹೋಗ್ಬೇಕು. ಅದನ್ನ ನಮ್ಮ ಭಟ್ರು ನೀವು 100 ರೂಪಾಯಿ ಕಾರ್ಯಕ್ರಮ ಆಗಿದ ತಕ್ಷಣ ನಿಮಗೆ ದೇವರ ಪ್ರಸಾದ ಅವರು ಕೊಟ್ಟು ನಿಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ. ನಮ್ಮ ಮಧು ಭಟ್ರು ಇಲ್ಲಿ ಬರ್ರಿ. ಯಾರು ನೀವು ದಯಮಾಡಿ ದೇವರನ್ನ ನೋಡಿದವರು ಇನ್ನೂ ಮಂಗಳಾರತಿ ಆಗಿಲ್ಲ.